ನಾನು ಆಯುರ್ ಅಂತ ಈ ಫಿಲ್ಮ್ ಡೈರೆಕ್ಟರ್. ನಾನು ಇದು ನನ್ನ ಫಸ್ಟ್ ಸಿನಿಮಾ ನಿರ್ದೇಶಕನಾಗ ಮಾಡ್ತಾ ಇದ್ದೀನಿ. ಒಂದು 20 ಫಿಲ್ಮ್ಸ್ ಎಡಿಟಿಂಗ್ ಮಾಡಿದ್ದೀನಿ. ಈ ಸಿನಿಮಾ ನನಗೆ ಇದು ಚಿಲ್ಡ್ರನ್ ಮೂವಿ ಅಂತ ನಾನು ಮಾಡಿಲ್ಲ. ಆಕ್ಚುಲ್ ಆಗಿ ನಾನು ಇನ್ ಜನರಲ್ ಒಂದು ಒಳ್ಳೆ ಥಾಟ್ಸ್ ಹೇಳ್ಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಪ್ರೊಡ್ಯೂಸರ್ ಖುಷಿ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಯಾಕಂದ್ರೆ ಈ ಸ್ಟೋರಿನ ತುಂಬಾ ಜನ ಮುಂಚೆ ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗೂ ಹೇಳಿದ್ದೆ. ಎಲ್ಲರೂ ಚಿಲ್ಡ್ರನ್ ಮೂವಿ ಅಂದ್ರೆ ಅವಾರ್ಡ್ ಪರ್ಪಸ್ ಮಾಡಿ ಪೇನ್ ಇರ್ಬೇಕು, ಅದಿರ್ಬೇಕು, ಇದಿರ್ಬೇಕು ಅಂತ ಅವರೇ ಕತೆ ಮಾಡ್ಕೊ ಬಂದ್ಬಿಟ್ಟು ನಮ್ಮ ಮೇಲೆ ಏರಕ್ ಬರ್ತಾ ಇದ್ರು. ಬಟ್ ನಮ್ ಪ್ರೊಡ್ಯೂಸರ್ ಹೇಳಿದ ತಕ್ಷಣ ಇಲ್ಲ ಇದು ಚೆನ್ನಾಗಿದೆ, ಇದು ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ರು. ಮತ್ತೆ ನನಗಿಂತ ಹೆಚ್ಚಾಗಿ ಅವರೇ ಇನ್ವಾಲ್ವ್ ಆಗ್ಬಿಟ್ರು. ಟೈಟ್ಲ್ ಎಲ್ಲ ಅವರೇ ಮಾಡಿರೋದು, ಆರ್ಟಿಸ್ಟ್ ಈಚ್ ಅಂಡ್ ಎವ್ರಿಥಿಂಗ್ ಇವರೇ ಬೇಕು, ಹಿಂಗೇ ಬೇಕು, ಈ ಕ್ಯಾರೆಕ್ಟರ್ ಇವರೇ ಮಾಡ್ಬೇಕು ಅಂತ ಬಹಳ ಪ್ರೋತ್ಸಾಹ ಕೊಟ್ರು. ಆಮೇಲೆ ಆರ್ಟಿಸ್ಟು ಅಷ್ಟೇನೆ, ಎಲ್ಲರೂ ನಂಗೆ ಬಹಳ ಸಹಕರಿಸಿದ್ರು. ಬೇಸಿಕಲ್ ನಮ್ ರಿತು ನನಗೆ ಡೈರೆಕ್ಷನ್ ಮಾಡ್ಬೇಕಾದ್ರೆ ಪ್ರತಿಯೊಂದನ್ನು ಇಲ್ಲ ಹಂಗ್ ಮಾಡೋಣ ಸರ್, ಹಿಂಗ್ ಮಾಡೋಣ ಸರ್, ಹಿಂಗ್ ಮಾಡೋಣ ಸರ್, ಹಂಗ್ ಮಾಡೋಣ ಸರ್ ಅಂತ. ಆ 2 ಸಾಂಗು ಅವಳೇ ಆಕ್ಚುಲಿ ಅದು ಲಿರಿಕಲ್ ಬಂತಲ್ಲ, ಅದು ಅಂದ್ರೆ ಅದು ಮಾಂಟೇಜಸ್ ಇತ್ತು, ಆಲ್ಮೋಸ್ಟ್ ಅವಳೇ ಕೊರಿಯೋಗ್ರಾಫ್ ಮಾಡಿರೋದು ಅದನ್ನ. ಲೈನ್ ಕೇಳ್ಬಿಡೋಳು, ಓಕೆ ಕಲ್ಲು ಮುಳ್ಳುಗಳ ನಿರ್ದಯಿದ್ದಾರೆ ಶೂಟಿಂಗ್ ಮಾಡಿ ಸರ್, ಕಲ್ಲಿದೆ ಬನ್ನಿ ಸರ್, ಕಲ್ಲಲ್ಲಿ ಮಾಡ್ಬೇಕಲ್ವ ಸರ್, ಅಲ್ಲಿ ಮಾಡೋಣ. ಮತ್ತೆ ಜರಿ ಹಂಚು ಕಾರ್ ಮುಗಿಲಿ ಏನ್ ಸರ್ ಅಂತ, ಅಮ್ಮ ಇಲ್ಲಿ ಇದು ಬರುತ್ತೆ ಅಂತ ನೋಡ್ತಾ ಇರೋಳಿಗೆ, ಸರ್ ಬಂತು ಸರ್, ಬಂತು ಬನ್ನಿ ಸರ್, ಶಾರ್ಟ್ ತೆಗೋಣ ಬನ್ನಿ ಸರ್ ಅಂತ. ಈ ಚಂದ ಹೇಳ್ತೀನಿ, ನನ್ಗೆ ತುಂಬಾ ಕಲ್ತಿದ್ದೀನಿ ಅವಳಿಂದ ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ. ಆಮೇಲೆ ನಮ್ ಮೇಡಮ್ ಸಂಭ್ರಮಶ್ರೀ ಅವರು ಈ ಕ್ಯಾರೆಕ್ಟರ್ ಮದರ್ ಕ್ಯಾರೆಕ್ಟರ್ ಬರಿಬೇಕಾದ್ರೆ ನನಗೂ ಸ್ವಲ್ಪ ಓವರ್ ಆಕ್ಟಿಂಗ್ ಆಗ್ತಾ ಇದೀನೋ, ಓವರ್ ಆಗಿ ಬರೀತಾ ಇದೀನೋ ಅಂತ ಇದಾಗ್ತಾ ಇತ್ತು. ಬಟ್ ಅವ್ರು ಮಾಡ್ಬೇಕಾದ್ರೆ ನನ್ಗೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇಲ್ಲ ಕರೆಕ್ಟ್ ಇದೆ ಅಂತ ಅನಿಸ್ತಾ ಇತ್ತು. ಇಲ್ಲ ಮೇಡಮ್, ಓವರ್ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡಿದೀರ ಅಂದೆ. ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಓವರ್ ಆಕ್ಟಿಂಗ್ ಅನ್ಸ್ಬಿಡ್ತಾ ಇತ್ತು ಅಂತ ನನಗ್ ಭಯ ಇತ್ತು. ಬಟ್ ಅವ್ರೆಷ್ಟು ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದ್ರೆ, ತುಂಬಾ ಚೆನ್ನಾಗಿ ನಮ್ಮ ಫಿಲ್ಮ್ಗೆ ಒಂದು ಒಳ್ಳೆ ಅರ್ಥ ಕೊಟ್ರು ಅಂತ ನಂತೀನಿ. ಮತ್ತೆ ಚಲುರಾಜ್ ಸರ್ ಅವರು ಒಂದು ರೆಸ್ಪಾನ್ಸಿಬಲ್ ಫಾದರ್ ಕ್ಯಾರೆಕ್ಟರ್ ಮಾಡಿ ಅವರು ಅಷ್ಟೇನೆ ಕ್ಯಾರೆಕ್ಟರ್ಗೆ ಸೂಟಬಲ್ ಆಗಿದ್ದಾರೆ. ಆಮೇಲೆ ವಿಕ್ರಮ್ ಸರಿ ಸರ್ ಒಂದು ಸ್ಪೆಷಲ್ ಅಪೇರೆನ್ಸ್ ತರ ಅದು ಒಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ ಪುಣ್ಯಕ್ ನಾನು ರೇವತಿ ಮೇಡಮ್ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ರೇವತಿ ಮೇಡಮ್ ಅವ್ರು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾವ್ರೆ ಅಂತ ಅದು ನನ್ಗೆ ಬಹಳ ಖುಷಿಯಾದ ವಿಚಾರ. ಆಮೇಲೆ ನಮ್ ಫ್ರೆಂಡ್ ಅರ್ಜುನ್ ಡೋಣಿ ಅಂತ, ಇವರು ಎಡಿಟ್ ಮಾಡಿದ್ದಾರೆ. ಇನ್ ಜನರಲ್ ನನ್ನ ಸಿನಿಮಾ ನಾನೇ ಮಾಡಕ್ ನನ್ಗೆ ಕತೆ ಬರ್ದ್ಬಿಟ್ಟಿರ್ತೀನಿ, ಹಂಗೆ ಮೇಕಿಂಗು ಮಾಡಿರ್ತೀನಿ, ಮತ್ತೆ ಎಡಿಟಿಂಗು ಹಂಗೆ ಮಾಡ್ಬಿಡ್ತೀನಿ. ಒಂದ್ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಕೊಡಕ್ ಆಗತ್ತ ಅಂತ ನಾನು ನಮ್ ಫ್ರೆಂಡ್ ಇದ್ ಮಾಡಿದೆ. ಆಮೇಲೆ ಲಕ್ಷ್ಮಣ್ ರಾವ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಮುಂಚೆ 2 ಸಾಂಗ್ ಬರ್ದಿದ್ದೆ. ಈ ಫಿಲ್ಮ್ದು ಮಾಡ್ಬೇಕಾದ್ರೆ ನಾನೇ ಬರೀತೀನಿ ಸರ್ ಅಂತ ಇದ್ದೆ. ಆಮೇಲೆ ಕುಮಾರ್ ಸರ್ ಇಲ್ಲ ಅವ್ರ ದೊಡ್ಡ ಸೀರಿಯಸ್ ಅವ್ರು ಬರೀಲಿ ಅಂತಂದ್ರು. ಅವರು ಟೈಟ್ಲ್ ಸಾಂಗ್ ಬರ್ಬಿಟ್ಟು ಕಳ್ಸಿದ್ರು. ಅದನ್ನ ನೋಡಿದ ತಕ್ಷಣ ನನ್ಗೆ ಅರ್ಥ ಆಯ್ತು, ನಾನಲ್ಲ ರೈಟರ್ ಅಂದ್ರೆ, ಇದು ರೈಟಿಂಗ್ ಅಂದ್ರೆ. ಆ ಕೋಗಿಲೆ, ಹಂಸಗಮನೆ, ಆ ಲೈನ್ ಓದಿದ ತಕ್ಷಣ ಕಳೆದ್ಬಿಟ್ಟು ಎಷ್ಟ್ ಚೆನ್ನಾಗ್ ಬರ್ತಿದ್ದಾರೆ, ಇದು ಸಾಹಿತ್ಯ ಅಂದ್ರೆ ನನ್ ಕೈಲಿ ಹಿಂಗ್ ಬರೆಯಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಖುಷಿ ಆಗ್ಬಿಟ್ಟೆ. ಆಮೇಲೆ ಮಿಕ್ಕಿದ ಸಾಂಗ್ ಎಲ್ಲ ಬರ್ಕೊಟ್ರು, ಎಲ್ಲಾನು ಅಷ್ಟೇ ಪೊಯೆಟಿಕ್ ಆಗಿ ನಾನು ಕೇಳ್ತಾನೆ ಇರ್ತೀನಿ, ಆ ತರ ಬರ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ನಮ್ ಫಸ್ಟ್ ಸಿನಿಮಾದಲ್ಲಿ ನಿಮ್ಮಂತ ದೊಡ್ಡ ರೈಟರ್ ಬರೆಯಕ್ ಸಾಕಾಯ್ತು. ಆಮೇಲೆ ಕೆವಿನ್ ಅವ್ರು ನನ್ನ ಫ್ರೆಂಡು, ಕೆವಿನ್ ಅವ್ರು ನನ್ಗೆ ಯಾವಾಗ್ಲೂ ಒಳ್ಳೆ ಟೋನ್ ಕೊಡ್ತಾರೆ. ನಾ ಜಾಸ್ತಿ ಮೀಟ್ ಮಾಡೋದಿಲ್ಲ, ಸರ್ ಹಿಂಗ್ ಬೇಕು ಸರ್, ಹಿಂಗ್ ಸಿಚುವೇಶನ್ ಸರ್, ಹಿಂಗ್ ಕತೆ ಸರ್ ಅಂದ್ರೆ ಸಾಕು ಟಕ್ಕಂತ ಕೊಟ್ಬಿಡ್ತಾರೆ. ನಾವ್ ಒಂದು ಟ್ಯೂನ್ ಮತ್ತೆ ರೀವರ್ಕ್ ಮಾಡೇ ಇಲ್ಲ, ಫಸ್ಟ್ ಕೊಟ್ಟಿ ಟ್ಯೂನೇ ನಮ್ಗೆಲ್ಲ ಓಕೆ ಆಗ್ಬಿಡ್ತು. ಸೊ ಒಳ್ಳೆ ಜರ್ನಿ. ನಾನು ಒಂದು ವಿಷಯ ಹೇಳಕ್ ಟ್ರೈ ಮಾಡಿದ್ದೀನಿ. ಓವರ್ ಆಲ್ ಫಿಲ್ಮ್ ಕಾನ್ಸೆಪ್ಟ್ ಅಂದ್ರೆ, ಎಲ್ಲಾ ಮಕ್ಳಿಗೂ ಟ್ಯಾಲೆಂಟ್ ಇರ್ತದೆ. ಸೊ ಅವ್ರ ದಾರಿಲಿ ಬಿಟ್ರೆ ಅಚೀವ್ ಮಾಡ್ತಾರೆ. ಫೋರ್ಸ್ಫುಲ್ಲಿ ಅದನ್ನೇ ಮಾಡಿ ಅಂತ ಹೋಗ್ಬೇಡಿ ಅನ್ನೋದನ್ನ ಒಂದು ರಿಯಾಲಿಟಿ ಶೋ ಮೂಲಕ ಹೇಳಕ್ ಪ್ರಯತ್ನ ಮಾಡಿದ್ದೀನಿ. ಹೋಪ್ಫುಲ್ಲಿ ಎಲ್ಲರಿಗೂ ಲೈಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಮಾಡಿದ್ದೇನೆ. ಆಲ್ಮೋಸ್ಟ್ ನಾವು ಫ್ರೆಂಡ್ಸ್ ಆಗಿದ್ರಿಂದ ಇನ್ನೂ ಸ್ವಲ್ಪ ಈಸಿ ಇತ್ತು. ಸಚಿನ್ ಕೈಗಳು ಮರ್ತ್ಬಿಟ್ಟೆ, ಸಾರಿ ಮ್ಯಾಮ್, ಥ್ಯಾಂಕ್ ಯು. ಇಲ್ಲ ಅಷ್ಟೇ. ಓಕೆ, ಹೌದು ಸರ್, ಹೌದು ರಿಯಾಲಿಟಿ ಶೋದು. ನಾನು ಆಕ್ಚುಲಿ ಅಸಿಸ್ಟೆಂಟ್ ಆಗಿದ್ದಾಗೆಲ್ಲ ಕೇಳೋರು, ಹಿಂಗೆ ಫಿಲ್ಮ್ ಮಾಡ್ಬೇಕಾದ್ರೆ ಚಾನ್ಸಿಗೆ ಬಂದವರು, ಸಾರ್ ಫಿಲ್ಮ್ ಇರ್ಲಿ ಸರ್, ರಿಯಾಲಿಟಿ ಶೋ ಯಾವ್ದಾದ್ರು ಹೇಳಿ ಸರ್ ಅಂತ. ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಕ್ಕೂ ಅರ್ಥ ಆಗ್ತಿರ್ಲಿಲ್ಲ ನನ್ಗೆ. ಇಲ್ಲಮ್ಮ ನಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ, ಇಲ್ಲ ಸರ್ ಅಂತ ಹೇಳ್ತಾ ಇದ್ರು. ಈ ತರ ತುಂಬಾ ಜನ ಮದರ್ಸೇ ಜಾಸ್ತಿ ಕೇಳಿದ್ದು. ಸೊ ಅದನ್ನ ಇಟ್ಕೊಂಡೆ ಅಮ್ಮ ಮತ್ತೆ ಮಗಳದ್ದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಇಲ್ಲ ರಿಯಲ್ ಮಿಸ್ಟೇಕ್ ಈ ತರ ಕೇಳಿದ್ರಲ್ಲ, ಸೊ ಅದನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.